ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಜೆ ವ್ಲಾಗ್ ಮಾಡ್ತಾ ಇದ್ದೀವಿ. ಗುರುವಾರ ದೀಪ ಎಲ್ಲ ಹಚ್ಚಿ ಆಯಿತು. ಹಾಗೆ ಲೈಟ್ ಹಾಕುವ ಕರೆಂಟ್ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ, ಆ ಥರ ಮಾಡ್ತಾ ಇದ್ದೀವಿ. ಈ ವರ್ಷದ ಮೊದಲನೇ ಮಾವಿನ ಹಣ್ಣ ಅಂದರೆ ಫಸ್ಟ್ ಮಾವಿನ ಹಣ್ಣ ತಿಂತಾ ಇದ್ದೀನಿ. ಫಸ್ಟ್ ಟೈಮ್ ಈ ವರ್ಷದಲ್ಲಿ ಅಂತಾನೆ ಹೇಳ್ಬೋದು. ಮಾವಿನ ಹಣ್ಣಂತೂ ಆನ್ಲೈನಲ್ಲಿ ತರಿಸಿದ್ದೆ, ಒಂಚೂರು ಚೆನ್ನಾಗಿಲ್ಲ. 2 ಆಲ್ರೆಡಿ ವೇಸ್ಟ್ ಆಗಿದೆ. ಫಸ್ಟ್ ಟೈಮ್ ನನ್ನ ಮಗಂಗೆ ಇವಾಗ ತಿನ್ನಿಸ್ಬೇಕು. ನೋಡೋಣ ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ನೋಡೋಣ. ಕಟ್ ಮಾಡಿಬಿಟ್ಟು ಅದು ಚೂರು ತಿನ್ನಿಸ್ತೀನಿ. ಹಾಗೆ ಇಲ್ಲಿ ಬಸ್ಸಾರಿಗೆಲ್ಲ ಕುದಿಯೋಕೆ ಇಟ್ಟಿದ್ದೀನಿ. ಹುಳ್ಳಿಕಾಯಿ ಹಾಕ್ಬಿಟ್ಟು, ಬೇಳೆ ಹುಳ್ಳಿಕಾಳು ಹಾಕ್ಬಿಟ್ಟು ಹುಳ್ಳಿಕಾಯಿ ಹಾಕಿ ಮಾಡ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷ ಕೂತ್ರೆ ಆಗುತ್ತೆ. ಟೊಮ್ಯಾಟೊ ಎತ್ಕೊಂಡ್ಬಿಡೋಣ, ಬೆಂದಿದೆ ಟೊಮ್ಯಾಟೊ. ಯವ್ವ ಕೊಡೋ ಇಲ್ಲಿ ಹಿರಿರು ಚಾರು. ಕೊಡ್ತೀನಿ. ತುಂಬ ಖುಷಿಯಾಗಿದ್ದಾನೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವನೇ ಡೋರ್ ಲಾಕ್ ಆಗ್ತಿದ್ದಾನೆ. ಮೊದಲನೇ ಸತಿ ನನ್ನ ಮಗ ಮಾವಿನ ಹಣ್ಣು ತಿಂತಾ ಇದ್ದಾನೆ ಅವನ ಲೈಫಲ್ಲಿ. ಹೆಂಗಿದೆ? ಚೆನ್ನಾಗಿದ್ಯಮ್ಮ ಚಾರ್ವಿಕ್? ಏಯ್ ಚಾರ್ವಿಕ್ ಇಲ್ಲೋಡೋ, ಎಮ್ಮಿ ಚೆನ್ನಾಗಿದ್ಯಾ? ಚೆನ್ನಾಗಿರ್ಬೇಕು, ಅದಕ್ಕೆ ತಿಂತಾ ಇದ್ದಾನೆ. ಇಲ್ಲಾಂದರೆ ಕೈಯೆಲ್ಲ ತೆಗ್ದ್ಬಿಟ್ಟು ಬಾಯಿಂದಾನೆ ಬಿಸಾಕ್ಬಿಡೋನು. ನಾನು ಟೇಸ್ಟ್ ಮಾಡ್ತೀನಿ, ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು. ವರ್ಷದ ಮೊದಲನೇ ಮಾವಿನ ಹಣ್ಣು. ಚೂರು ಚೆನ್ನಾಗಿಲ್ಲ. ಹುಳಿ ಅಂದ್ರೆ ಹುಳಿ ಇದೆ. ಆಲ್ಫೆನ್ಸು ಅಂತಾರಲ್ಲ, ಆ ಥರ ಅದೇನೋ ಅಂತಾರೆ, ಅದು ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಆ ತರಿಸಿದ್ದು ಒಂಚೂರು ಚೆನ್ನಾಗಿಲ್ಲ. 130 ರೂಪಾಯಿ ಇದು. ಫುಲ್ಲು ವೇಸ್ಟ್ ಆಯಿತು ಎಲ್ಲ. ಜಾರು ಕೆಟ್ಟೋಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ರುಬ್ಬಕ್ಕೆ ಇವಾಗ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಕೆಳಗಡೆ ಸ್ವಲ್ಪ ಮುಂದೆ ಹೋದರೆ ನಮ್ಮ ಮನೆ ರೋಡಲ್ಲೇ ಇದು ಮಿಕ್ಸಿ ಎಲ್ಲ ರಿಪೇರಿ ಮಾಡೋ ಅಂಗಡಿ ಇದೆ. ಅಲ್ಲಿ ಹೋಗಿ ಮಿಕ್ಸಿ ರಿಪೇರಿ ಮಾಡ್ತಿದ್ದೆ. ಎದುರುಗಡೆನೇ ಸ್ಟೇಷನರಿ ಇರ್ತಾವೆಲ್ಲ. ಸೊ ಪಾಪುಗೆ ಈ ಥರ ABCD ಇದು ಆ್ಯಪಲ್, ಬನಾನಾ ಆ ಥರದ್ದೆಲ್ಲ ಪಿಕ್ಚರ್ಸ್ ತೋರಿಸಿ ಅಂತ ಹೇಳ್ಕೊಡೋದು, ರೆಕಗ್ನೈಸ್ ಮಾಡೋದೆಲ್ಲ. ಸೊ ನಾನು ಫ್ಲ್ಯಾಶ್ ಕಾರ್ಡ್ ಇಟ್ಕೊಂಡಿದ್ದೆ. ಅವ್ನು ಫ್ಲ್ಯಾಶ್ ಕಾರ್ಡಲ್ಲಿ ಒಂದು 2-3 ನೋಡ್ತಾನೆ. ಆಮೇಲೆ ಅದು ತುಂಬ ದೊಡ್ಡವ್ರಿಗೆ ಇರೋ ಥರ ಇದೆ ಫ್ಲ್ಯಾಶ್ ಕಾರ್ಡ್, ಅದು ಸರಿ ಹೋಗಲ್ಲ ಅಂದ್ಬಿಟ್ಟು ಇದು ಆಲ್ ಇನ್ ಒನ್ ಬುಕ್ಕು. 90 ರೂಪೀಸ್ ಅಷ್ಟೇ. ಎಲ್ಲ ಭಾಷೆ 3 ಭಾಷೆ ಇದೆ, ಇಂಗ್ಲೀಷ್, ಕನ್ನಡ, ಹಿಂದಿ, 3 ಭಾಷೆನೇ ಇದೆ. ಹಾಗೆ ಒಂದು ಪುಟಾಣಿ ಸ್ಲೇಟ್ ತೊಗೊಂಡೆ ಅವನಿಗೆ. ಇದು 30 ರೂಪೀಸ್ ಅಷ್ಟೇ. ಅವ್ನು ಸ್ಲೇಟು ಬಳಪ ಸುಮ್ಮನೆ ಏನಾದರೂ ಒಂದು ಎಂಗೇಜ್ ಮಾಡೋದಕ್ಕೆ ಅವನಿಗೆ ಹೊಸದು ಅವನಿಗೆ ಇಂಟ್ರಡ್ಯೂಸ್ ಮಾಡೋಣ, ಒಂದು ಸ್ವಲ್ಪ ಅವನಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರಲಿ ಅಂತ ಅಂದ್ಬಿಟ್ಟು ತೊಗೊಂಬಂದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ನೋಡ್ದೆ. ಅದಾದಮೇಲೆ ನೈಟು ಅಷ್ಟೇ ಅವ್ರ ಅಪ್ಪಂಗೆ ಬುಕ್ ತಂದಿದ್ದೀನಿ ಅಂದ್ಬಿಟ್ಟು ಎಲ್ಲ ತೋರಿಸ್ತಾ. ಅದಾದಮೇಲೆ ಮಿಕ್ಸಿ ತಂದಿದ್ನಲ್ಲ, ಮಿಕ್ಸಿ ಅಂದರೆ ಅವನಿಗೆ ತುಂಬ ಇಷ್ಟ. ಅದನ್ನು ಎತ್ಕೊಂಡು ಆಟಾಡೋಕ್ಕೆ ಮತ್ತೆ ಬಂದುಬಿಟ್ಟ. ಜಾರು, ಮಿಕ್ಸಿ ಆ ಥರದ್ದೆಲ್ಲ ಇಲ್ಲ ಅಂದರೆ ಲೈಫೇ ಮುಂದೋಗಲ್ಲ ಅಂತ ಆ ಥರ ಆಗಿಬಿಟ್ಟಿದೆ. ಯಾಕೆಂದರೆ ಒಳ್ಕಲ್ಲೆಲ್ಲ ಇರೋದಿಲ್ಲ ಈಗ ಬಾಡಿಗೆ ಮನೇಲೆಲ್ಲ. ಸೊ ಹಾಗಾಗಿ ಎಲ್ಲ ಮೆಕ್ಯಾನಿಕಲ್ ಲೈಫೇ ಅಂತಲೇ ಹೇಳ್ಬೋದು. ಈಗ ಬೇಯಿಸಿದ ಟೊಮೊಟೊ ಎಲ್ಲ ರುಬ್ಕೊಂಡಿದ್ದೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಈಗ ಬೆಳ್ಳುಳ್ಳಿಗೆ ಒಗ್ಗರಣೆ ಹಾಕ್ಬಿಟ್ಟು ಇದು ಏನು ನಾನು ರುಬ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಸಾಂಬಾರು ಪೌಡರು ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಾಯಿ ತುರಿ ಹಾಕ್ತೀನಿ. ಇದು ಈ ಥರ ಸಾರು ಮಾಡಿದಾಗ, ಹುಳಿ ಸಾರು ಮಾಡಿದಾಗ ಕಾಯಿ ತುರಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೇಲ್ಗೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ಮಿನಿಟ್ಸ್ ಕುದಿಸಿ ಆಫ್ ಮಾಡಿಬಿಡ್ತೀನಿ ಅಷ್ಟೇ. ಈ ಕಡೆ ಅನ್ನನೂ ಆಗಿದೆ ಆಲ್ರೆಡಿ. ನೀರು ಬೆಸ್ತಿ ಎಲ್ಲ ಇಟ್ಟಿದ್ದೆ. ಸೊ ನೀರೆಲ್ಲ ಕೂಡ ಹಿಂಗಿದೆ. ಸೊ ಅನ್ನನೂ ರೆಡಿ ಆಯಿತು. ಎತ್ಕೋಬೇಕಂತೆ, ಎತ್ಕೋ ಹಠ ಮಾಡ್ತಿದ್ದಾನೆ. ಇತ್ತೀಚೆಗಂತೂ ಅಡುಗೆ ಮಾಡ್ತಾ ಇದ್ದೀನಿ.
ಪಲ್ಯಕ್ಕೊಂದು ಒಗ್ಗರಣೆ ಹಾಕ್ಬೇಕಾಗಿತ್ತು ಅಷ್ಟೇ, ಬೇಳೆ ಮತ್ತು ಬೀನ್ಸ್ಗೆ. ಇದನ್ನು ಹಾಕ್ಬಿಟ್ಟು ಪಾಪುಗೆ ಹೊಟ್ಟೆ ಹಸ್ತಿತ್ತು, ಸೊ ಅವನಿಗೂ ಅನ್ನ ಸಾರು ಮತ್ತು ಸ್ವಲ್ಪ ಪಲ್ಯ ಅನ್ನ ಅದನ್ನೆಲ್ಲ ಕೈಯಲ್ಲೇ ಮ್ಯಾಶ್ ಮಾಡಿಬಿಟ್ಟು ಆ ಥರ ತಿನ್ನಿಸ್ತೀನಿ. ಅವ್ನಿಗೇನು ನಾವು ಊಟ ಮಾಡ್ತೀವೋ ಅದನ್ನೇ ಸಮ್ಟೈಮ್ಸ್ ತಿನ್ನಿಸ್ತೀನಿ, ಯಾಕೆಂದರೆ ಅಡ್ಜಸ್ಟ್ ಆಗಲಿ ಅವನು ಅಂತ ಅಂದ್ಬಿಟ್ಟು. ಏಕ್ದಮ್ ಒಂದೇ ಸತಿ ಒಂದು ಸ್ವಲ್ಪ ದೊಡ್ಡನಾದ್ಮೇಲೆ ಎಲ್ಲ ಅಲ್ಲೂ ಬಂದಾಗ ಕೊಟ್ಟರೆ ಮಕ್ಕಳು ತಿನ್ನೋದಿಲ್ಲ. ಅವನಿಗೆ ನಮ್ಮ ತಟ್ಟೆಲಿ ಏನಿರುತ್ತೋ ಅದನ್ನು ತಿನ್ನೋಕ್ಕೆ ಇಷ್ಟಪಡ್ತಾನೆ. ಅವ್ನಿಗೆ ಸಪ್ರೇಟ್ ಮಾಡ್ತೀವಲ್ಲ ಆ ಥರ ಗಂಜಿ ಇದು ಸರಿ ಆ ಥರದ್ದು ಇವಾಗ ತಿನ್ನೋದೇ ಇಲ್ಲ. ಅವನಂತೂ ತುಂಬ ಹಠ ಮಾಡ್ತಾನೆ. ಈ ಥರ ಕಲ್ತ್ಬಿಟ್ಟಿದ್ದಾನೆ. ಟೇಸ್ಟಿ ಫುಡ್ಡೆಲ್ಲ ನಮ್ಮ ತಟ್ಟೆಯಲ್ಲಿ ತಿಂದುಬಿಟ್ಟು ಈಗ ಟೇಸ್ಟ್ ಕೇಳ್ತಾನೆ. ರಾಗಿ ಸರಿ ಸಪ್ಪೆ ಇರುತ್ತಲ್ಲ, ಅಷ್ಟು ಟೇಸ್ಟ್ ಇರಲ್ಲ ಅಂತ ಅಂದ್ಬಿಟ್ಟು ತಿನ್ನೋದಕ್ಕೆ ಹೋಗಲ್ಲ. ಎಷ್ಟು ಬಲವಂತ ಮಾಡಿದ್ರು ನೀರು ಕುಡಿಯಲ್ಲ ನನ್ನ ಮಗ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.